ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ನಮ್ಮ ವಿಡಿಯೋ ಒಂದು ಸಿಂಪಲ್ ವ್ಲಾಗ್. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನಗಳಿಂದ ನಾನು ಒಂದು ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಾನು ಇವಾಗ ಕಾಲ ಕೂಡು ಬಂತು ಅನ್ನಂಗೆ ನಮ್ಮ ಯಜಮಾನರು ಇವಾಗ ಒಪ್ಕೊಂಡು ವಾಷಿಂಗ್ ಮಿಷಿನ್ ಕೊಡ್ಸೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದನ್ನು ನೋಡೋದಕ್ಕೆ ಇನ್ನು ಯಾವ್ಯಾವ ಮಾಡೆಲ್ ಬಂದಿದೆ, ಯಾವ್ದು ತುಂಬಾ ಚೆನ್ನಾಗಿದೆ ಅನ್ನೋ ನೋಡೋದಕ್ಕೆ ನಾನು LG ಶೋರೂಮಿಗೆ ಬಂದಿದ್ದೆ. ಅಲ್ಲಿ ನೋಡಿದಾಗ ತುಂಬಾ ಕಡಿಮೆ ಬ್ರ್ಯಾಂಡ್, ತುಂಬ ಕಡಿಮೆ ಸ್ಟಾಕ್ ಇತ್ತು. ಅದರಲ್ಲಿ ನಮಗೆ 9 kg ವಾಷಿಂಗ್ ಮಿಷಿನ್ ತುಂಬಾ ಇಷ್ಟ ಆಯಿತು. ಒಂದೇ ಸರಿಗೆ ಏನಿಲ್ಲ ಅಂದರೂ ಒಂದು 9 kg ಬಟ್ಟೆ ಹಾಕೋಬೋದಲ್ವ, ಅದಕ್ಕೆ ನಾನು ಇದನ್ನು ನೋಡ್ತಾ ಇದ್ದೆ. ಬಟ್ ನನಗೆ ತುಂಬ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಅದಕ್ಕೆ ನೆಕ್ಸ್ಟ್ ಡೇ ನಮ್ಮ ಯಜಮಾನರು ರಿಲಯನ್ಸ್ ಡಿಜಿಟಲ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಯಾವ್ಯಾವ ಮಾಡೆಲ್ ಇದೆ, ಇವಾಗ ಹೊಸ್ದಾಗಿ ಯಾವ ಲಾಂಚ್ ಆಗಿದೆ ಅಂದ್ಬಿಟ್ಟು ಅಲ್ಲೂ ನೋಡಿಕೊಂಡು ಪ್ರೈಸ್ ಎಲ್ಲ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿಕೊಂಡು ಎಲ್ಲಿ ಬೆಸ್ಟ್ ಆಗಿರುತ್ತೆ ಅಲ್ಲಿ ತಗೊಳ್ಳೋಣ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ರಿಲಯನ್ಸ್ ಡಿಜಿಟಲ್ಗೆ ಕರ್ಕೊಂಡು ಬಂದರು. ಅವ್ರು ಹೇಳಿದ ಪ್ರಕಾರ LG ಶೋರೂಮಲ್ಲಿ 9 kg ವಾಷಿಂಗ್ ಮಿಷಿನ್ ಬಂದುಬಿಟ್ಟು 43,000 ಅವ್ರು ಹೇಳಿದರು. ಬಟ್ ಇಲ್ಲಿ ರಿಲಯನ್ಸ್ ಡಿಜಿಟಲ್ ಏನು ಅಂದರೆ ಅದೇ 9 kg ವಾಷಿಂಗ್ ಮಿಷಿನು ಸೇಮ್ ಮಾಡಲ್ಲು, ಅದು ಬಂದುಬಿಟ್ಟು 41,000 ಇತ್ತು. ಸೊ ತುಂಬ ವ್ಯತ್ಯಾಸ ಇದೆ ರಿಲಯನ್ಸ್ಗೂ ಹಾಗೆ LG ಶೋರೂಮ್ಗೂ ನಾವು ನೋಡಿದ ಪ್ರಕಾರ. ಹಾಗೆ ಆನ್ಲೈನಲ್ಲಿ ತುಂಬಾ ಕಡಿಮೆ ಇದೆ, 40,000 ಏನೋ ಇದೆ ನಾವು ನೋಡಿ LG ಬ್ರ್ಯಾಂಡು. ಬಟ್ ಅಲ್ಲಿ ಸೇಲ್ಸ್ ಮ್ಯಾನ್ ಏನಂದರು ಅಂದರೆ ಇದು ತುಂಬ ಚೆನ್ನಾಗಿದೆ, IFB ಇವಾಗ ಹೊಸ್ದಾಗಿ ಲಾಂಚ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಈ ಮಾಡೆಲ್ನ ತೋರಿಸಿದ್ರು IFBಯಿಂದ. ಇದು 9 kg ವಾಷಿಂಗ್ ಮಿಷಿನು ಇಷ್ಟು ಪ್ರೈಸ್ ಆಗುತ್ತೆ. ಬಟ್ ನಾನು LGನೇ ಇದಕ್ಕಿಂತ ಕಡಿಮೆ ಇದೆ ಅಂದಾಗ ಅವ್ರು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು. ಏನು ಅಂದರೆ ತುಂಬಾ LGನಲ್ಲಿ ಆದರೆ ಓನ್ಲಿ 5 ಮೂಮೆಂಟ್ಸ್ ಮಾತ್ರ ಇದೆ ವಾಷಿಂಗು. ಬಟ್ IFBನಲ್ಲಿ 9 ಮೋಷನ್ಸಲ್ಲಿ ವಾಶ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲಿರೋರು. ಸೊ ನಾವು ಕೂಡ ಮನೆಯಲ್ಲಿ ಬಂದುಬಿಟ್ಟು ತುಂಬಾ ಸರ್ಚ್ ಮಾಡಿಬಿಟ್ಟು ತುಂಬಾ ಆಲೋಚನೆ ಮಾಡಿ ಹೌದು ಇದು ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಫೈನಲಿ ನಾನು ಈ ಒಂದು ವಾಷಿಂಗ್ ಮಿಷಿನ ತೊಗೊಂಡೆ. ನೋಡಿ ಇಷ್ಟು ಪ್ರೈಸ್ ಇದೆ ಫುಲ್ಲು. ಬಟ್ ಆಫರ್ ಹೋಗ್ಬಿಟ್ಟು ಇವಾಗ ರಿಲಯನ್ಸ್ ಡಿಜಿಟಲ್ಲಿ ಆಫರ್ ಇದೆ. ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದರಲ್ಲಿ 5,000ವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಪ್ರಿಫರ್ ಮಾಡಿದೆ. ಸೊ ಟೋಟಲಾಗಿ ಎಲ್ಲನೂ ಹೋಗಿ ಅವ್ರ ಸೇಲ್ಸ್ ಇನ್ಸಲ್ಟ್ ಎಲ್ಲ ಮಾಡಿಬಿಟ್ಟು ಫೈನಲಾಗಿ ಈ ಬ್ರ್ಯಾಂಡನ್ನು ನಾನು ಪ್ರಿಫರ್ ಮಾಡಿದೆ. ಇದನ್ನೇ ತೊಗೊಂಡೆ. 10 kg IFB ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ ತೊಗೊಂಡೆ ನಾನು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂದೇ ಸರಿ ನಾನು 2 ಬಕೆಟ್ ವಾಶ್ ಮಾಡಿದ್ದೀನಿ. ತುಂಬಾ ಹ್ಯಾಪಿ ಅನ್ನಿಸ್ತು. ನೋಡಿ ಈ ಥರ ಇದೆ ಫೈನಲಿ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಅಷ್ಟೇ ಯಾವುದಾದ್ರೂ ಬ್ರ್ಯಾಂಡ್ನ ಇಲ್ಲ ಯಾವುದಾದ್ರೂ ನೀವು ತೊಗೋಬೇಕು ಅನ್ನೋಂಗಿದ್ರೆ ಒಂದೇ ಶಾಪನ್ನು ನೀವು ಪ್ರಿಫರ್ ಮಾಡ್ತೀರಾ, ಒಂದು 4-5 ಶಾಪ್ನ ತಿರುಗಿ ನೋಡಿ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ, ಎಲ್ಲಿ ಮನಿ ತುಂಬಾ ಕಡಿಮೆ ಇರುತ್ತೆ ಸೇಮ್ ಬ್ರ್ಯಾಂಡಲ್ಲಿ, ಅದನ್ನೆಲ್ಲ ಯೋಚನೆ ಮಾಡಿ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ನಾನೆಲ್ಲ ಆನ್ ಮಾಡ್ತಾಯಿದ್ದೀನಿ. ಫುಲ್ಲು ಡ್ರೈ ಮಿಕ್ಸ್ ಆಗ್ತಾಯಿದ್ದೀನಿ. ಅದು ಮಿಕ್ಸ್ ಆಗಿರೋದ್ರಿಂದ 1 hour ತೋರಿಸ್ತಾ ಇದೆ. ಹಾಗೆ ಅಲ್ಲಿ ಏನೇನು ವಾಶ್ ಬರ್ತಾಯಿದೆ ಫುಲ್ಲು ಮೆನ್ಯೂನು ಅಲ್ಲಿ ಕೂಡ ತೋರಿಸುತ್ತೆ. ಹಾಗೆ ಇದು AI ಮಾಡೆಲ್ ಆಗಿರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು. ವಾರಂಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಕೂಡ ಯಾರಾದರೂ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ ಪ್ರಿಫರ್ ಮಾಡ್ತಿದ್ದೀರಾ ಅಂದರೆ ಇದೊಂದು ಒಳ್ಳೆ ವಾಷಿಂಗ್ ಮಿಷಿನ್ ಆಗಿರುತ್ತೆ. ನೀವು ಕೂಡ ಇದನ್ನೇ ತೊಗೋಬೋದು. ಅದಾದರೂ ಬಿಗ್ ಫ್ಯಾಮಿಲಿ ಆಗಿರುತ್ತೆ, ಇಲ್ಲಾಂದರೆ ದೊಡ್ಡ ಬೆಡ್ಶೀಟ್ಸ್ನ ನೀವು ಒಗಿಬೇಕು ಅನ್ನೋ ಪ್ರಿಫರ್ ಮಾಡ್ತೀರಾ ಅಂದರೆ ನೀವು ಈ ವಾಷಿಂಗ್ ಮಿಷಿನ್ನ ತೊಗೋಬೋದು. ನಂಗೆ ತುಂಬ ಇಷ್ಟ ಆಗಿ ಇದೇ ವಾಷಿಂಗ್ ಮಿಷಿನ್ನ ಬೇಕು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 1 ವೀಕ್ ಟೈಮ್ ತೊಗೊಂಡು ರಿಸರ್ಚ್ ಮಾಡಿ ಇದನ್ನ ತೊಗೊಂಡಿದ್ದೀವಿ. ಯಾಕಂದರೆ ಇದೆಲ್ಲ ಸಣ್ಣ ಅಮೌಂಟ್ ಅಲ್ವಾ, ಬಿಗ್ ಅಮೌಂಟ್ ಆಗಿರೋದ್ರಿಂದ ಇದನ್ನು ಪ್ರಿಫರ್ ಮಾಡಿದೆ. ನೋಡಿ ಇನ್ನೂ 1 ಮಿನಿಟ್ ಇದೆ, ತೋರಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಎಂಡ್ ಆಗಿದ ತಕ್ಷಣ ಈ ಥರ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಿದ ತಕ್ಷಣ ಆಟೋಮೆಟಿಕ್ ಅದೇ ಎಂಡ್ ಅಂತ ತೋರಿಸಿ ಅದೇ ಆಫ್ ಆಗಿರುತ್ತೆ. ನಾವು ಮ್ಯಾನ್ಯುವಲಿ ಸ್ವಿಚ್ ಮಾತ್ರ ಆಫ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಆಫ್ ಮಾಡಿ ಹೇಗೆ ಬಟ್ಟೆ ವಾಶ್ ಆಗಿದೆ ಅಂತ ನಾನು ನಿಮಗೂ ಕೂಡ ರಿವ್ಯೂ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ತುಂಬಾ ಚೆನ್ನಾಗಿ ವಾಶ್ ಆಗಿದೆ. ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೊ
ಇದನ್ನು ನಿಮ್ಗೆ ಹೇಗೆ ಅನ್ನಿಸ್ತು? ನಾನು ಬೆಸ್ಟ್ ಪ್ರಾಡಕ್ಟ್ನ ತೊಗೊಂಡಿದ್ದೀನಾ? ಇಲ್ಲ ಅಂದರೆ ಇದಕ್ಕಿಂತ ಚೆನ್ನಾಗಿರೋ ಮಾಡೆಲ್ಲು ಮಾರ್ಕೆಟಲ್ಲಿ ಇನ್ನೂ ಇದೆಯಾ? ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಮಗೂ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.